ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಬಿಡದಿ ಟೌನ್ಶಿಪ್ ದಂಗಲ್ಗೆ ಈಗ ಪೊರಕೆಯ ಟ್ವಿಸ್ಟ್ ಸಿಕ್ಕಿದೆ. ಹಠ ಬಿಡದಂತಹ ಸರ್ಕಾರ, ಪೊರಕೆ ಹಿಡಿದಂತಹ ರೈತಾಪಿ ಜನ. ನೋಡಿ, ನಮ್ಮ ಭೂಮಿ ಸವಾಸಕ್ಕೆ ಬಂದ್ರೆ ನಿಮ್ಮನ್ನು ಹಾಗೆ ಬಿಡಲ್ಲ ಅಂತ ಇಲ್ಲಿ ಪೊರಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ರೈತಾಪಿ ವರ್ಗ. ಹಠ ಬಿಡದಂತಹ ಸರ್ಕಾರ, ಪೊರಕೆ ಹಿಡಿದಂತಹ ರೈತಾಪಿ ಜನ. ತಮ್ಮ ಭೂಮಿ ಉಳಿವಿಗಾಗಿ ನಾರಿ ಶಕ್ತಿ ಸಿಡಿದೆದ್ದಿದೆ. ಈಗ ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ಪೊರಕೆ ಏಟನ್ನ ನೀಡಲಾಗಿದೆ. ಅಟ್ಟಾಡಿಸ್ಕೊಂಡು ಕಾರ್ ಮೇಲೆಯೂ ಕೂಡ ಮಹಿಳೆಯರು ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಬಿಡಿಸಲು ಬಂದಂತಹ ಪೊಲೀಸರಿಗೂ ಕೂಡ ಪೊರಕೆಯ ಬಿಸಿ ಮುಟ್ಟಿಸಿದ್ದಾರೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡಲಹಳ್ಳಿಯಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಹರಸಾಹಸ ಪಡುತ್ತಿರುವಂಥದ್ದು. ಆಕ್ರೋಶಿತ ರೈತರ ಮನವೊಲಿಸಲು ಈಗ ಹರಸಾಹಸವನ್ನ ಪಡಲಾಗ್ತಾ ಇದೆ. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊರಕೆ ಟ್ವಿಸ್ಟ್ ಸಿಕ್ಕಿದೆ. ಹಠ ಬಿಡದಂತಹ ಸರ್ಕಾರ, ಇದಕ್ಕೆ ಪೊರಕೆ ಹಿಡಿದು ನಿಂತಿದ್ದಾರೆ ರೈತರು. ತಮ್ಮ ಭೂಮಿ ಉಳಿವಿಗಾಗಿ ನಾರಿ ಶಕ್ತಿಯಲ್ಲಿ ಸಿಡಿದೆದ್ದು ನಿಂತಿದೆ. ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ಪೊರಕೆ ಏಟನ್ನ ನೀಡಲಾಗಿದೆ. ಅಟ್ಟಾಡಿಸ್ಕೊಂಡು ಕಾರ್ ಮೇಲೆಯೂ ಕೂಡ ಮಹಿಳೆಯರು ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಬಿಡದಿಯ ಮಂಡಲಹಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡಲಹಳ್ಳಿಯಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋಕೆ ಹರಸಾಹಸ ಪಡಲಾಗಿದೆ. ಆಕ್ರೋಶಿತ ರೈತರ ಮನವೊಲಿಸಲು ಇಲ್ಲಿ ಹರಸಾಹಸವನ್ನ ಪಡಲಾಗ್ತಾ ಇರುವಂಥದ್ದು. ನೋಡ್ರಿ, ಇಲ್ಲಿ ಏನ್ ಆಗ್ತಾ ಇದೆ, ರೈತರ ಒಪ್ಪಿಗೆ ಇಲ್ಲದೆ ನೀವು ಹೇಗೆ ಸರ್ವೆಗೆ ಮುಂದಾದ್ರಿ ಅಂತ. ಇಲ್ಲಿ ತಮ್ಮ ಭೂಮಿ ಉಳಿಸ್ಕೊಳ್ಳಲು ಈಗ ನಾರಿ ಶಕ್ತಿ ಮುಂದಾಗಿದೆ. ಪೊರಕೆ ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಹೊಡೆದಿರುವಂಥದ್ದು. ಇಲ್ಲಿ ಮಂಡಲಹಳ್ಳಿಯಲ್ಲಿ ಪರಿಸ್ಥಿತಿ ನಿಯಂತ್ರಣ ತೆಗೆದುಕೊಳ್ಳಲು ಹರಸಾಹಸ. ಯಾಕೆ ಸರ್ಕಾರಕ್ಕೆ ಯಾಕೆ ಬೇಕಿತ್ತು ಈ ಹಠ? ರೈತರು ತಮ್ಮ ಭೂಮಿ ಕೊಡಲ್ಲ ಅಂತ ಹೇಳಿದ ಮೇಲೂ ಕೂಡ ಯಾಕೆ ಈ ತರ ಮಾತಾಡ್ಬೇಕಾದ್ರೆ ನೀವ್ಯಾಕಿಲ್ಲ ಅಳತೆ ಮಾಡ್ಸಿಸ್ರಿ? ಅಲ್ಲ, ನಮ್ನ ಮಾತಾಡ್ತಿದ್ರಿ, ಇಲ್ಲಿ ಬಂದು ಅಳತೆ ಮಾಡ್ತವ್ರೆ. ಅವ್ರು ತಪ್ಪಣ್ಣ, JMC ತಪ್ಪು. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಅರ್ಥ ಆಗ್ತಿಲ್ಲ. ನಾವಿಲ್ಲಿ ಪರಿಸ್ಥಿತಿ ನಿಭಾಯಿಸಿ ಅರ್ಥ ಆಗ್ತಿಲ್ಲ. ನಿಮ್ಮ ಕಷ್ಟ ಒಂದ್ ಕಡೆ, ಇಲ್ಲಿ ಏನ್ ಅಚಾತುರಿ ಆದಾಗ ಬೇರೆ ರೀತಿ ಮೆಸೇಜ್ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮಾತಾಡ್ಬೇಕಾದ್ರೆ ನೀವ್ಯಾಕಿಲ್ಲ ಅಳತೆ ಮಾಡ್ಸಿಸ್ರಿ? ಅಲ್ಲ, ನಮ್ನ ಮಾತಾಡ್ತಿದ್ರಿ, ಇಲ್ಲಿ ಬಂದು ಅಳತೆ ಮಾಡ್ತವ್ರೆ. ಬೇರೆ ರೀತಿ ಮೆಸೇಜ್ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮಾತಾಡ್ಬೇಕಾದ್ರೆ ನೀವ್ಯಾಕಿಲ್ಲ ಅಳತೆ ಮಾಡ್ಸಿಸ್ರಿ? ಅಲ್ಲ, ನಮ್ನ ಮಾತಾಡ್ತಿದ್ರಿ, ಇಲ್ಲಿ ಬಂದು ಅಳತೆ ಮಾಡ್ತವ್ರೆ. ಅರ್ಥ ಮಾಡ್ಕೊಳ್ಳಿ. ಅವ್ರು ತಪ್ಪಣ್ಣ, JMC ತಪ್ಪು. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಅರ್ಥ ಆಗ್ತಿಲ್ಲ. ನಾವಿಲ್ಲಿ ಪರಿಸ್ಥಿತಿ ನಿಭಾಯಿಸಿ ಅರ್ಥ ಆಗ್ತಿಲ್ಲ. ನಿಮ್ಮ ಕಷ್ಟ ಒಂದ್ ಕಡೆ, ಇಲ್ಲಿ ಏನ್ ಅಚಾತುರಿ ಆದಾಗ ಬೇರೆ ರೀತಿ ಮೆಸೇಜ್. ನೋಡಿ, ಇಲ್ಲಿ ಊರು ಬಾಗ್ಲಲ್ಲೇ ಪೊರಕೆ ಹಿಡ್ಕೊಂಡು ರೈತರು ಕೂತಿದ್ದಾರೆ. ಅಧಿಕಾರಿಗಳು ಬಂದ್ರೆ ಚಟ ಚಟ ಪಟ ಪಟ ಏಟು ಬೀಳುತ್ತೆ. ಸರ್ವೆಗೆ ಬಂದವರು ಎದ್ನೋ ಬಿದ್ನೋ ಅಂತ ಓಡಿದ್ರು. ಬಿಡದಿಯ ಮಂಡಲಹಳ್ಳಿಯಲ್ಲಿ ಮಹಿಳಾ ರೈತರ ಪರಾಕ್ರಮ. ರೈತರ ಅಬ್ಬರಕ್ಕೆ ಕಾರಿನ ಗ್ಲಾಸ್ಗಳು ಪೀಸ್ ಪೀಸ್ ಆಗಿದೆ. ಭೂಮಿ ಕೇಳಿದ್ರೆ ಪೊರಕೆಯಲ್ಲಿ ಏಟು ಬೀಳುತ್ತೆ, ಹುಷಾರ್. ನೋಡಿ, ಭೂಮಿಯನ್ನ ಕೇಳಿದ್ರೆ ಪೊರಕೆ ಏಟು ಬೀಳುತ್ತೆ, ಹುಷಾರಾಗಿರಿ ಅಂತ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ ರೈತರು. ಊರ ಬಾಗ್ಲಲ್ಲೇ ಪೊರಕೆ ಹಿಡ್ಕೊಂಡು ನಿಂತಿದ್ದಾರೆ ಈಗ ರೈತರು. ಅಧಿಕಾರಿಗಳು ಬಂದ್ರೆ ಚಟ ಚಟ ಪಟ ಪಟ ಏಟು ಬೀಳುತ್ತೆ. ಸರ್ವೆಗೆ ಬಂದವರು ಎದ್ನೋ ಬಿದ್ನೋ ಅಂತ ಓಡಿದ್ರು. ಬಿಡದಿಯ ಮಂಡಲಹಳ್ಳಿಯಲ್ಲಿ ಮಹಿಳಾ ರೈತರು ಆಕ್ರೋಶಗೊಂಡಿದ್ದಾರೆ. ಪರಾಕ್ರಮ ಮೆರಿತಾ ಇರುವಂಥದ್ದು. ರೈತರ ಅಬ್ಬರಕ್ಕೆ ಕಾರಿನ ಗ್ಲಾಸ್ಗಳು ಪುಡಿ ಪುಡಿ ಆಗಿದೆ. ಸರ್ವೆಗೆ ಬಂದವರು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಇಲ್ಲಿ ಭೂಮಿ ಕೇಳಿದ್ರೆ ಪೊರಕೆ ಏಟು ಬೀಳುತ್ತೆ, ಹುಷಾರ್ ಅಂತ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ ಈಗ ರೈತರು. ನೋಡಿ, ಏನು ಬಿಡದಿ ಟೌನ್ಶಿಪ್ ವಿಚಾರ
ಯಾಕೋ ಸರ್ಕಾರ ಬಿಡೋಂಗೆ ಕಾಣಿಸ್ತಿಲ್ಲ. ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದ್ಮೇಲೆ ಯಾಕ್ರಿ ಬೇಕು? ಯಾಕ್ರಿ ಆ ರೈತರಿಂದ ಭೂಮಿಯನ್ನ ಕಸಿದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಬೇಕು? ಈಗ ಪೊರಕೆ ಏಟು ತಿಂದಿರುವಂಥದ್ದು ರೈತರು ಅವರ ನಾರಿ ಶಕ್ತಿಯಲ್ಲಿ ಮುಂದಾಗಿದೆ. ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಳಕ್ಕೆ ಪೊರಕೆ ಹಿಡಿದು ನಿಂತಿದ್ದಾರೆ. ಇಲ್ಲಿ ರೈತರು ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ಮೇಲೆ ಸರ್ಕಾರಕ್ಕೆ ಯಾಕೆ ಬೇಕು? ಹಠ ಬಿಡದೆ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಮುಂದಾಗಿದೆ. ಸರ್ವೆ ಮಾಡಲು ಅಧಿಕಾರಿಗಳು ಬಂದಿದ್ದಾರೆ. ಈ ವೇಳೆ ನೋಡಿ ನಾರಿ ಶಕ್ತಿ ಮುಂದಾಗಿದೆ. ಪೊರಕೆ ಹಿಡ್ಕೊಂಡು ಅಧಿಕಾರಿಗಳಿಗೆ ಸರ್ವೆ ಬಿಡದಿ ಟೌನ್ಶಿಪ್ ಬಂದಲ್ಲಿ ಈಗ ಪೊರಕೆ ಟ್ವಿಸ್ಟ್ ಅನ್ನ ರೈತರು ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ವಿ. ಸರ್ಕಾರ ರೈತರ ಭೂಮಿಯನ್ನ ಕಿತ್ಕೊಳ್ಳಲು ಮುಂದಾಗ್ತಾ ಇದೆ. ಯಾಕ್ರಿ ಬೇಕು? ರೈತರೇ ಭೂಮಿಯನ್ನ ಕೊಡಲ್ಲ ಅಂತ ಹಠಕ್ಕೆ ಬಿದ್ದ ನಿಮ್ಗೆ ಕಿತ್ಕೊಳ್ಳುವಂತಹ ಹಠ ಯಾಕೆ? ನಿಮ್ಮ ಭೂಮಿ ಕಿತ್ಕೊಂಡು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಅದಕ್ಕೆ ನೋಡಿ ಈಗ ನಾರಿ ಶಕ್ತಿ ಎದ್ದು ನಿಂತಿದೆ. ಅಧಿಕಾರಿಗಳಿಗೆ ಪೊರಕೆ ಏಟನ್ನು ಹೊಡೆದು ಕಳಿಸಿದ್ದಾರೆ. ನೋಡಿ ಇನ್ನೂ ನೀವೇನಾದ್ರೂ ಹಠಕ್ಕೆ ಬಿದ್ದು ಭೂಮಿ ಕಿತ್ಕೊಳ್ಳಲು ಮುಂದಾದ್ರೆ ಇಲ್ಲಿ ಏನಾಗುತ್ತೋ ನಿಜಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ರೈತರು ನೋಡಿ ಏನಾದ್ರೂ ನೀವು ಬಂದ್ರೆ ನಮ್ಮ ಭೂಮಿ ಸವಾಸಕ್ಕೆ ಬಂದ್ರೆ ಹಾಗೆ ಅಂತೂ ಬಿಡಲ್ಲ, ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತ ಮಹಿಳೆಯರು ಈಗ ರೊಚ್ಚಿಗೆದ್ದು ನಿಂತಿರುವಂಥದ್ದು ಅಂದ್ರೆ ನೋಡಿ ಆ ಭೂಮಿಯನ್ನ ಕಸಿದುಕೊಂಡ್ರೆ ಅವ್ರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಏನೋ ನಿಮ್ಮ ಇದ್ರಲ್ಲಿ ನೀವು ಭೂಮಿಯನ್ನ ಕಿತ್ಕೊಂಡು ಬಿಡ್ತೀರಿ, ಒಂದಷ್ಟು ಹಣ ಅದಕ್ಕೆ ಕೊಡ್ತೀರಿ, ಮುಂದೆ ಅವರ ಪರಿಸ್ಥಿತಿ ಏನಾಗುತ್ತೆ? ಹಣ ಇರೋಷ್ಟು ದಿನ ಹೆಂಗೋ ಆಗುತ್ತೆ. ತದನಂತರವಾಗಿ ಏನು ಮಾಡಬೇಕು ಅವರು? ಈಗ ರೈತರು ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ದ ಸರ್ಕಾರಕ್ಕೆ ಯಾಕೆ ಈ ಹಠ? ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಬಿಡದಿ ಟೌನ್ ಮಾಡಬೇಕು ಅನ್ನುವಂತಹ ಹಠ ಯಾಕೆ? ರೈತರು ಭೂಮಿಯನ್ನ ಕಸಿದುಕೊಳ್ಳುವಂಥದ್ದು ಯಾಕೆ? ಇದು ನಿಜಕ್ಕೂ ಕೂಡ ದೊಡ್ಡ ತಪ್ಪು. ಈಗ ಅಧಿಕಾರಿಗಳು ಏನು ಸರ್ವೆಗಂತ ಬಂದಿದ್ದಾರೆ, ಅಧಿಕಾರಿಗಳಿಗೆ ಸರಿಯಾಗಿ ಪೊರಕೆ ಏಟನ್ನು ಹೊಡೆದು ಕಳಿಸಿದ್ದಾರೆ. ರೈತ ಮಹಿಳೆಯರು ಕಾರಿನ ಗ್ಲಾಸ್ನ ಪುಡಿ ಪುಡಿ ಮಾಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಯಾರಿಗಾದ್ರೂ ಕೂಡ ಸಹಜವಾಗಿಯೇ ಬರುತ್ತೆ, ಯಾಕಂದ್ರೆ ತಮ್ಮಿಂದ ಕಸಿದುಕೊಳ್ತಿದ್ದಾರೆ ಅಂದ್ರೆ ಕೂಡ ಕೋಪ ಬರುವಂಥದ್ದು. ಈಗ ಅದೇ ಪರಿಸ್ಥಿತಿ ಅಲ್ಲಿನ ಜನರಲ್ ಆಗಿದೆ. ಏನೋ ಬರ್ತಾರೆ, ಒಂದಷ್ಟು ಹಣ ಕೊಡ್ತಾರಂತೆ, ನಮ್ಮ ಭೂಮಿ ಕೊಟ್ಬಿಡ್ಬೇಕಂತೆ. ಹೀಗಾಗ್ಬಿಟ್ರೆ ಹೆಂಗ್ ಸ್ವಾಮಿ? ಹೆಂಗೆ ಅಂದ್ರೆ ರೈತರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ನೀವೇನೋ 2 ಕೋಟಿ ಕೊಡ್ತೀರಾ, 3 ಕೋಟಿ ಕೊಡ್ತೀರಾ, ಅದಕ್ಕೆ ಭೂಮಿ ಮಾರ್ಬಿಡಕ್ಕಾಗುತ್ತಾ? ಸರ್ವೆ ಮಾಡಕ್ ಬಂದಂತಹ ಅಧಿಕಾರಿಗಳು ಈಗ ಚಟಪಟ ಅಂತ ಏಟು ಬಿದ್ದಿವೆ. ಪೊರಕೆ ಏಟನ್ನು ಹೊಡೆದು ಕಳಿಸಿರುವಂಥದ್ದು. ಮತ್ತೇನಾದ್ರೂ ಬಂದ್ರೆ ಹುಷಾರ್ ಅಂತ ಅಧಿಕಾರಿಗಳಿಗೆ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಅಟ್ಟಾಡಿಸ್ಕೊಂಡು ಕಾರ್ ಮೇಲೆಲ್ಲ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಮಹಿಳೆಯರು. ಅಂದ್ರೆ ನಿಜಕ್ಕೂ ಇದು ಅನ್ಯಾಯ, ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ. ಅವ್ರಿಗೆ ಇಷ್ಟ ಇಲ್ಲ, ಅವ್ರ ಭೂಮಿಯನ್ನ ಕೊಡಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರ ಎಲ್ಲೋ ಒಂದ್ ಕಡೆ ಬಲವಂತವಾಗಿ ಅವರಿಂದ ಭೂಮಿಯನ್ನ ಕಸಿದುಕೊಳ್ಳಲು ಮುಂದಾಗ್ತಾ ಇದೆ. ಇಲ್ಲಿ ಅವರು ಬೇಡ, ನಾವು ಭೂಮಿಯನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ಸರ್ವೆಗೆ ಮುಂದಾಗಿದೆ. ಅದಕ್ಕೆ ನೋಡಿ ಅಧಿಕಾರಿಗಳಿಗೆ ಈಗ ಹೊಡೆದು ಕಳಿಸಿದ್ದಾರೆ. ಆಕ್ರೋಶಿತ ರೈತರ ಮನವೊಲಿಸೋದು ಭಾರಿ ಕಷ್ಟ ಆಗಿರುವಂಥದ್ದು. ಈಗ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡೆದುಕೊಂಡಿದೆ.